ನಂದಿನಿ ಪಾರ್ಲರ್ಗಳಿಗೆ ನಕಲಿ ತುಪ್ಪ ಸರಬರಾಜು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ ಪ್ರಕರಣ ಬೆಳಕಿಗೆ ಬಂದಿದ್ದಾದರೂ ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕೆಎಂಎಫ್ನ ಅಧಿಕೃತ ಡೀಲರ್ ಕಮ್ ಡಿಸ್ಟ್ರಿಬ್ಯೂಟರ್ ಸಿಕ್ಕಿ ಬಿದ್ದಿದ್ದು ಹೇಗೆ? ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಕೂಡ ಕೈಚಳಕವನ್ನ ತೋರಿಸಿದ್ದಾರೆ ಮತ್ತೆ ಕೆಎಂಎಫ್ನಲ್ಲಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ಆಂತರಿಕ ಪರಿಶೀಲನೆ ಸಂದರ್ಭದಲ್ಲಿ ಮಹೇಂದ್ರನ ಮೋಸದಾಟ ಬೆಳಕಿಗೆ ಬಂದಿದೆ. ನಕಲಿ ತುಪ್ಪ ದಂಧೆಯ ರೋಚಕ ಕಥೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಮಗಳ ಮದುವೆಗೆ ಹಣ ಒದಗಿಸೋದಕ್ಕೆ ವಾಮ ಮಾರ್ಗವನ್ನ ಹಿಡಿದಿದ್ದಂತಹ ಡಿಸ್ಟ್ರಿಬ್ಯೂಟರ್ ಸಾಲ ಸೋಲ ಮಾಡಿ ಆದ್ರೂ ಮದುವೆ ಮಾಡಬಹುದಾಗಿತ್ತು. ಇದ್ದಂತಹ ಒಂದು ಕೆಲಸವನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತಂದ್ರೆ ಮುಂದೆ ನಿಮ್ಗೆ ಯಾರು ಕೆಲಸ ಕೊಡ್ತಾರೆ? ಇದೀಗ ಮುಖಭಂಗ ಆಗುತ್ತಲ್ಲ. ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಮಗಳ ಮದುವೆ ಮುಖ್ಯ ಅನ್ನೋದಾದ್ರೆ ಇದನ್ನ ಯಾರೂ ಒಪ್ಕೊಳ್ಳೋದಿಲ್ಲ. ಮೊದಲಿಗೆ ನಾವು ಬದುಕ್ತಾ ಇರೋದೇ ನಮ್ಮ ಮಾನ ಮರ್ಯಾದೆಗೋಸ್ಕರ. ಅದನ್ನೇ ನಾವು 3 ಕಾಸಿಗೆ ಹರಾಜು ಹಾಕೊಳ್ತೀವಿ ಅಂತಂದ್ರೆ ಏನರ್ಥ? ಮಗಳ ಮದುವೆನ 1 ವರ್ಷ ತಡವಾಗಿ ಮಾಡಬಹುದಾಗಿತ್ತು. ಹಣವನ್ನ ಕೂಡಿಟ್ಕೊಂಡು ಧಾಮ್ ಧೂಮ್ ಅಂತ ಹೇಳಿ ಅದ್ಧೂರಿಯಾಗಿ ಮದುವೆ ಮಾಡುವಂತಹ ದೂರಾಲೋಚನೆ ಅಥವಾ ದುರ್ಬುದ್ಧಿಯಿಂದಾಗಿ ಈ ರೀತಿಯಾಗಿ ವಾಮ ಮಾರ್ಗವನ್ನ ಹಿಡಿದ್ರೆ ಹೇಗೆ ಅಂತ ಹೇಳಿ. ಅದು ಕೂಡ ನಂದಿನಿಯ ಯಾವುದೇ ಪ್ರಾಡಕ್ಟ್ಗಳನ್ನ ಜನ ಕಣ್ಮುಚ್ಕೊಂಡು ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ ಅದರ ಗುಣಮಟ್ಟ ಯಾವ ರೀತಿಯಾಗಿದೆ, ಎಷ್ಟು ಚೆನ್ನಾಗಿದೆ ಅನ್ನೋ ಒಂದೇ ಒಂದು ನಂಬಿಕೆಯ ಮೇಲೆ. ಕೇಸ್ನ ಪ್ರಮುಖ ಆರೋಪಿ ಮಹೇಂದ್ರ ಕೆಎಂಎಫ್ನ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು. ಬೆಂಗಳೂರಿನಾದ್ಯಂತ ಇರುವಂತಹ ನಂದಿನಿ ಪಾರ್ಲರ್ಗಳಿಗೆ ತುಪ್ಪವನ್ನ ಸಪ್ಲೈ ಮಾಡ್ತಾ ಇದ್ರು. ಬೆಂಗಳೂರಿನಾದ್ಯಂತ ಇರುವಂತಹ ಈ ಡಿಸ್ಟ್ರಿಬ್ಯೂಟರ್ ಏನಿದ್ದಾನೆ ಆತ ಎಲ್ಲ ಕಡೆಗೂ ತುಪ್ಪವನ್ನು ಸಪ್ಲೈ ಮಾಡ್ತಾ ಇದ್ದ. ಕೆಲ ತಿಂಗಳುಗಳಿಂದ ಕಡಿಮೆ ಆರ್ಡರ್ ಹಾಕ್ತಾ ಇದ್ದಂತಹ ಮಹೇಂದ್ರ ಉದಾಹರಣೆಗೆ 100 ಲೀಟರ್ ಬದಲಿಗೆ 50 ಲೀಟರ್ ಅನ್ನ ಸರಬರಾಜು ಮಾಡ್ತಾ ಇದ್ದ. ಕೆಎಂಎಫ್ನಿಂದ ತೆಗೆದುಕೊಂಡ ಅಸಲಿ ತುಪ್ಪಕ್ಕೆ ಪಾಮ್ ಆಯಿಲ್ ಮತ್ತು ಕೊಬ್ಬನ್ನ ಮಿಕ್ಸ್ ಮಾಡ್ತಾ ಇದ್ದ. 1 ಲೀಟರ್ ಅಸಲಿ ತುಪ್ಪಕ್ಕೆ 5 ಲೀಟರ್ ನಕಲಿ ತುಪ್ಪ ಮಿಶ್ರಣ ಮಾಡ್ತಾ ಇದ್ದ. ನಕಲಿ ತುಪ್ಪ ಮಿಶ್ರಣ ಮಾಡಿ ನಂದಿನಿ ಪಾರ್ಲರ್ಗಳಿಗೆ ಸರಬರಾಜು ಮಾಡ್ತಾ ಇದ್ದ. ಕೆಎಂಎಫ್ ವಿಜಿಲೆನ್ಸ್ ಅಧಿಕಾರಿಗಳಿಂದ ಪರಿಶೀಲನೆ ವೇಳೆ ಶಾಕಿಂಗ್ ಫ್ಯಾಕ್ಟ್ ಬಯಲಾಗಿದೆ. ತನಿಖೆ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ ಮಹೇಂದ್ರನ ಖತರ್ನಾಕ್ ಕೆಲಸ ಬೆಳಕಿಗೆ ಬಂದಿದೆ. ಕೇಸ್ನ ಪ್ರಮುಖ ಆರೋಪಿ ಮಹೇಂದ್ರ ಕೆಎಂಎಫ್ನ ಅಧಿಕೃತ ಡಿಸ್ಟ್ರಿಬ್ಯೂಟರ್. ಬೆಂಗಳೂರಿನಾದ್ಯಂತ ಇರುವಂತಹ ನಂದಿನಿ ಪಾರ್ಲರ್ಗಳಿಗೆ ತುಪ್ಪ ಸಪ್ಲೈ ಮಾಡ್ತಾ ಇದ್ದ. ಸೊ ರೀಸನ್ ಏನಪ್ಪಾ ಅಂತಂದ್ರೆ ಈತ ಈ ರೀತಿಯಾಗಿ ಅಡ್ಡದಾರಿ ಹಿಡಿಯೋದಕ್ಕೆ ಕಾರಣ ಮಗಳ ಮದುವೆ ಅಂತ ಹೇಳ್ತಾ ಇದ್ದಾನೆ. ಸೊ ಮಗಳ ಮದುವೆ ಅನ್ನೋದೇ ಆಗಿದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಮದುವೆ ಮಾಡ್ತಾ ಇದ್ದಾನ ಈತ. 2 ವರ್ಷಗಳಿಂದಲೂ ಕೂಡ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಿದ್ದಾರೆ. ಎಷ್ಟು ಜನ ಆರೋಗ್ಯದ ಜೊತೆ ಈತ ಚೆಲ್ಲಾಟವನ್ನ ಆಡಿದ್ದಾನೆ ಅನ್ನೋದು ಈತನಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ನನಗೆ ಯಾರು ಏನು ಮಾಡ್ತಾರೆ ಅನ್ನುವಂತಹ ಉಡಾಫೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಕೆಎಂಎಫ್ ವಿಜಿಲೆನ್ಸ್ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿದಾಗ ಫ್ಯಾಕ್ಟ್ ಗೊತ್ತಾಗುತ್ತೆ ಅವರಿಗೆ. ಒಂದು ಕ್ಷಣ ದಂಗಾಗಿ ಹೋಗ್ತಾರೆ ಅಧಿಕಾರಿಗಳು. ತನಿಖೆ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ ಮಹೇಂದ್ರನ ಖತರ್ನಾಕ್ ಕೈ ಚಳಕ ಬಯಲಾಗಿದೆ.